ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟಕ್ಕೆ, ಕಬ್ಬು ಬೆಳೆಗಾರ ರೈತ ಪರ ಹೋರಾಟಕ್ಕೆ ಜೈ ಜವಾನ್, ಜೈ ಜವಾನ್. ನಮ್ಮ ಅನ್ನದಾತರಾಗಿರ್ತಕ್ಕಂಥ ರೈತರಿಗೆ ನಾವು ಬೆಳೆದ ಕಬ್ಬಿನ ಬೆಲೆಗೆ ಕನಿಷ್ಠ 3,500 ರೂಪಾಯಿಗಳನ್ನು ಕೊಡಲೇಬೇಕು ಅಂತೇಳಿ ಆಗ್ರಹಿಸಿ ಕಳೆದ 8 ದಿನಗಳ ಕಾಲ ರಾಜ್ಯಾದ್ಯಂತ ನಮ್ಮ ಮುಖ್ಯರಲ್ಲಿ ಕಳೆದ 3 ದಿನಗಳಲ್ಲಿ ನಿರಂತರವಾಗಿ ಎದುರುಕೊಂಡಿರ್ತಕ್ಕಂಥ ಈ ರೈತ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ನಮ್ಮ ಸುಭಾಷ್ ನಾಯಕರು, ಗೋಪಾಲರಾಗಿರ್ಬೋದು, ಎಲ್ಲ ನಮ್ಮ ರೈತ ಸಂಗಾತಿಗಳೇ, ಎಲ್ಲರಿಗೂ ಮಾಧ್ಯಮದ ಸ್ನೇಹಿತರು, ನಿಮ್ಮೆಲ್ಲರಿಗೂ ವಿಷಯ ಆಗ್ತಿದ್ದು. ಯಲ್ಲಾಪುರದಲ್ಲಿ ಹೋರಾಟ ಶುರುವಾಯಿತು. ಅವತ್ತು ನಾನು ಹೋಗಿ ಅವತ್ತೇ ಬೆಂಬಲ ಕೊಟ್ಟೆ. ಅವತ್ತು ನಮಗೆಲ್ಲ ರೈತರಿಗೆ ಕರೆ ಕೊಟ್ಟು ಕಂಟಿನ್ಯೂ ಆಗಿ ನಿರಂತರ ಹೋರಾಟ ಮಾಡಬೇಕು. ಇವತ್ತು ನಾನು ಮಾಲಿಪುರದಲ್ಲಿ ಚೆನ್ನಮ್ಮನ ಜಯಂತಿ ಹೋದಾಗ ವಿಷಯ ಗೊತ್ತಾಯಿತು. ನಿನ್ನೆ ಸರ್ಕಾರ ಬಂದು ಯಾವುದೂ ತೀರ್ಮಾನ ಮಾಡಲಿಲ್ಲ ಮತ್ತು ಇವತ್ತು ಬಂದು ನಾನು ಬೆಂಬಲ ಕೊಟ್ಟು ಈಗ ಕೇರಿ ಒಳಗೂ ಮಾಡಕತ್ತ ಮೇಲೆ ನಮ್ಮ ಗುಡ್ಲು ಪಾಟೀಲ್ ಇಲ್ಲಿ ಮಾಡಕತ್ತ ಇಲ್ಲಿ ಬಂದು ಕೇಳಿ ನಮ್ಮ ಹೋರಾಟಕ್ಕೆ ನೀವೆಲ್ಲರೂ ಭಾಳ ದೊಡ್ಡ ಬೆಂಬಲ ಕೊಟ್ಟಿರಿ. ಮೀಸಲಾತಿ ಹೋರಾಟ, ನಮ್ಮ ಮೀಸಲಾತಿ ಹೋರಾಟ ಅಂದರೆ ರೈತರು ಹೋರಾಟ, ರೈತರು ಮಕ್ಕಳಿಗೆ ಶಿಕ್ಷಣ ಸಿಗಬೇಕು. ಹಾಗೆ ಇವತ್ತು ರೈತರ ಹೋರಾಟಕ್ಕೂ ಬೆಂಬಲ ಕೊಡೋದು ನನ್ನ ಕರ್ತವ್ಯ ತಿಳ್ಕೊಂಡು ಇವತ್ತು ನಾನು ಬಂದು ಈ ಜಿಲ್ಲೆಯಲ್ಲಿ ಭಾಗವಹಿಸ್ತೀನಿ ಮತ್ತು ಮಾತನಾಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಇಂದ ನಮ್ಮ ಕಬ್ಬಿನ ಫ್ಯಾಕ್ಟ್ರಿ ಮಾಲೀಕರಿಗೆ ಹೇಳೋದೇನಪ್ಪ ಅಂದರೆ, ನೀವುಗೆ ಬದುಕು ಕೊಟ್ಟ ರೈತ ಅದನ್ನು ನೀವು ಮರೆಯೋಕ್ಕೆ ಹೋಗಬೇಡಿ. ಇವತ್ತು ಏನಾದರೂ ನೀವು ಹೆಸರು ಮಾಡಿದ್ದೀರಿ, ಹಣ ಗಳಿಸಿರಿ, ಶ್ರೀಮಂತರಾಗಿದ್ದೀರಿ, ಒಳ್ಳೆ ಮನೆತನ ಅಂತ ಹೆಸರು ಬಂದಿದೆಯಪ್ಪ, ಇದಕ್ಕೆ ಮೂಲ ಕಾರಣ ನಮ್ಮ ಭಾಗದ ರೈತರು ಅಂತ ನೀವು ಮರಿಬೇಡ್ರಿ. ಯಾಕಂದರೆ ನೀವು ಎಲೆಕ್ಷನ್ ನಿಂತಾಗ ಏನಂತಂದರೆ ರೈತರಿಗೆ ನ್ಯಾಯ ಕೊಡಿಸ್ತೀನಿ ಅಂತ ತಿಳ್ಕೊಂಡು ನಿಮ್ಮ ಹತ್ರ ನಮ್ಮ ರೈತರ ಓಟ್ ಪಡ್ಕೊಂಡು ನಿಮ್ಮನ್ನ MLA ಮಾಡಿ ಓಟು ಹಾಕಿ MLA ಆದ ಮಂತ್ರಿನೇ ಆಗಲಿ, ಅವತ್ತು ರೈತರಿಗೆ ನ್ಯಾಯ ಕೊಡಿಸ್ತಾರೆ. ಅದನ್ನು ಮಾಡಿದ್ರು, ಮುಖ್ಯಮಂತ್ರಿಗಳು ಮಾಡಿದ್ರು. ರೈತರು ನಿಮಗೆ ಯಾವ ಹುದ್ದೆ ಕೊಟ್ಟರಲ್ಲ, ಎಲ್ಲ ಹುದ್ದೆದ ಹಿನ್ನೆಲೆ ರೈತರ ಋಣಭಾರ ನಿಮ್ಮ ಮೇಲಿದೆ. ಆದರೆ ಗೆದ್ದ ಮೇಲೆ ಏನು ಮಾಡಿದ್ರಿ, ಈ ಬಾಡಿ ನೀವು ಆಡಳಿತ ಮಾಡ್ಕೊಂಡು ಹೋದ್ರಿ, ಕೆಲಸ ಮಾಡ್ಕೊಂಡು ಹೋದ್ರಿ, ರೈತರಿಗೆ ಏನು ಕೊಡಬೇಕಾಗಿತ್ತು ಆ ಬೆಲೆಯನ್ನು ಕೊಡೋ ಪ್ರಯತ್ನ ನೀವು ಯಾರು ಸಹ ಮಾಡಲಿಲ್ಲ. ಕೊನೆಗೆ ರೈತರು ಕಬ್ಬು ಬೆಳೆದ ಮೇಲೆ ನಿಮ್ಮ ಫ್ಯಾಕ್ಟ್ರಿ ನಂಬ್ಕೊಂಡು ನಿಮ್ಗೆ ಪಾಲು ಕೊಟ್ಟರು, ಫಸಲು ಕೊಟ್ಟರು. ಏನು ಮಾಡಿದ್ರಿ, ನಾನು ಸರಿಯಾಗಿ ಬೆಲೆ ಕೊಡ್ತೀನಿ ಅಂತ ಬೆಲೆನೂ ಕೊಟ್ಟಿಲ್ಲ. ರೈತರ ಮಕ್ಕಳಿಗೆ ಏನಿಲ್ಲ ರಾಜ ಮಂತ್ರಿ ಬಂದಂತಕ್ಕಂಥ ಏನು ಗೆದ್ದರದು ಎಲ್ಲರೂ ಶಾಸಕರಾಗಿರಿ, ಮಂತ್ರಿಯಾಗಿರಿ, ಸಂಸದರಾಗಿರಿ, ನಿಮ್ಮೆಲ್ಲ 2 ಫ್ಯಾಕ್ಟ್ರಿಗಳು ಈ ರೀತಿಯಾಗಿ ಹಠ ಮಾಡೋಕ್ಕೆ ಹೋಗ್ಬೇಡ್ರಿ. ಈಗ 3,200 ನಮ್ಮ ಜಿಲ್ಲಾಧಿಕಾರಿಗಳು ಸ್ವಲ್ಪ ಮಟ್ಟಿಗೆ ರೈತರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇತ್ತು, ಕಾಳಜಿ ಇತ್ತು, ಅವ್ರು ಕೊಟ್ಟಾರೆ. ಈಗ ನೀವು 3,200 ಕೇಳಿಲ್ಲ, ಇನ್ನೊಂದು 300 ಕೊಟ್ಟು ಇವತ್ತೇನು ಬೊಮ್ಮೆಯವರು ಸ್ಟೇಟ್ಮೆಂಟ್ ಕೊಟ್ಟು ನಾನು ನೋಡಿದ್ದೆ. ನೀವು 3,000 ಸರ್ಕಾರದವರು 200 ಕೊಟ್ಟು 3,500 ಕೊಟ್ಟು ಇವ್ರನ್ನ ಇಷ್ಟು ಕಾಣಿಸೋ ಅವಶ್ಯಕತೆ ಇಲ್ಲೇ ನಿಮಗೆ. ಯಾವಾಗ ಕಬ್ಬಿನ ಫ್ಯಾಕ್ಟ್ರಿ ಶುರುವಾಗುತ್ತದೆ ಅವಾಗ ಮುಂಚೆ ನೀವು ಲೆಟರ್ ಕಳಿಸ್ಬೇಕಾಗಿತ್ತು. ಈ ವರ್ಷ ನಾವು ಕೇಳೋಕ್ಕೆ ಮುಂಚೆ ನಿಮಗೆ ದೀಪಾವಳಿ ಗಿಫ್ಟನ್ನು ಕೊಡ್ಬೇಕು, ನೀವು ಪ್ರತಿ ವರ್ಷ ದಸರಾ ಗಿಫ್ಟನ್ನು ಕೊಡ್ಬೇಕು. ವರ್ಷ ನಾವು 200 ಕೊಡ್ತೇವಪ್ಪ, ಈ ಸರಿ ಅನ್ನದಾತ ನೀವು 3,500 ಕೊಡ್ತೇವೆ, ಮುಂದೆ ಸರಿ 3,700 ಕೊಡ್ತೇವೆ. ಹೀಗೆ ರೈತರು ಖುಷಿ ಪಡಿಸಿ ಅವರನ್ನು ಸಂತೋಷಗೊಳಿಸೋ ಕೆಲಸ ಮಾಡಬೇಕು. ಅವ್ರ ಕಣ್ಣಲ್ಲಿ ಕಣ್ಣೀರು ಹಾಕ್ಸೋ ಕೆಲಸವನ್ನು ಯಾರು ಸಹ ಮಾಡಬೇಡ್ರಿ. ಅದಕ್ಕೆ ಇನ್ಮೇಲೆ ನಿಮ್ಮ ಮನಸ್ಥಿತಿ ಬದಲಾವಣೆ ಆಗಿ ಮುಂಚಿನ ರೈತರಿಲ್ಲ, ಮುಗ್ಧರಿಲ್ಲ, ಮುಂಚಿನ ರೈತರ ಮಕ್ಕಳು ಶಾಣರಾಗ್ತಾರೆ, ಓದ್ತಾರೆ, ವಿದ್ಯಾವಂತರಾಗ್ತಾರೆ. ಅದಕ್ಕೆ ಅಡ್ಡ ಕೇಳೋದು, ದ್ವೇಷ ಮಾಡ್ತಾರೆ ಕುಂತಬೇಡ್ರಿ. ಸರ್ಕಾರ ಮತ್ತು ಫ್ಯಾಕ್ಟ್ರಿ ಮಾಲೀಕರು ಕೂಡ್ಕೊಂಡು, ಯಾಕಂದ್ರೆ ನಿಮ್ಮ ದುಡ್ಡು ಅವ್ರ ಕೈ ಐತಿ, ಅವ್ರ ನಿಮ್ಮ ಕೈಗೆ ಐತಿ, ಇಬ್ಬರು ಕೂಡ್ಕೊಂಡು ರೈತರ ಋಣವನ್ನು ಕೆಲಸ ಪ್ರಾಮಾಣಿಕ ಮಾಡಬೇಕು ಅಂತೇಳಿ ಇವತ್ತು ನಮ್ಮೆಲ್ಲ ಫ್ಯಾಕ್ಟ್ರಿ ಮಾಲೀಕರಿಗೆ ಮತ್ತು ನಮ್ಮ ಸರ್ಕಾರಕ್ಕೆ ವ್ಯವಸ್ಥೆ ಮಾಡ್ತೀವಿ. CM ಅವರಿಂದ ಕ್ಯಾಬಿನೆಟ್ ಮೀಟಿಂಗ್ ಕರೆದರಂತೆ. ಆ ಮೀಟಿಂಗಲ್ಲಿ ಮುಖ್ಯಮಂತ್ರಿ ಭಾಳ ಗಟ್ಟಿ ತೀರ್ಮಾನ ತೆಗೆದುಕೊಳ್ಳಿ. ಪ್ರಜಾಪ್ರಭುತ್ವ, ರೈತರ ಪರ ಸರ್ಕಾರ ಅಂತ ಹೇಳ್ತೀರಿ, ರೈತರು ಇಂಥವ್ರು ಏನು ಕಾಪಾಡಕತ್ತಿ ಎಲ್ಲ ಹೋರಾಟದಿಂದ ಹತ್ತಿಕಂತ ಮಾಡ್ಕೊಂಡು ಬಂದೆ. ಏನು ತಿಕ್ಕಟ್ಟು ಏನು ಮಾಡ್ಕೊಬಿಡಪ್ಪ ರೈತರು ಬಾರ್ಕೊಂಡು ಹಂಗೆ ಈಗಿನ ಹೋರಾಟ ಇಲ್ಲೇ ಇಲ್ಲ. ಜನಾಂದರ ಆಗ್ಬಿಡುತ್ತೆ, ರೊಟ್ಟಿ ಬುತ್ತಿ ಕರ್ಕೊಂಡು ರೈತರು ಹೋರಾಟ ಮಾಡಕತ್ತೆ. ಯಾರು ಮಾತ್ರ ಕೇಳ್ತಾರೆ ಅಷ್ಟೇ ಮಟ್ಟಿಗೆ ರೈತರು ಜಾಗೃತಿಗೊಂಡಿದ್ದಾರೆ. ಹಾಗಾಗಿ ನಮ್ಮ ರೈತರ ಸಹನೆ, ಈಗ ರೈತರು ಭೂಮಿ ತಾಯಿ ಮಕ್ಕಳು ಸಹನಾಶೀಲರು, ಅವರ ರೈತರ ಸಹನೆಯನ್ನು ಕೆಣಕ್ಕೆತ್ತಿದ ಪೂರ್ವದಲ್ಲಿ ನಾಳೆ ಅವರೆಲ್ಲ ರಾಷ್ಟ್ರೀಯ ಹೆದ್ದಾರಿ ಬರೋದು ನಡೆಯಾಗ ನಾಳೆ ಎಲ್ಲ ಕಡೆ ರಾಷ್ಟ್ರೀಯ ಬರ್ತಾರೆ. ರಾಷ್ಟ್ರೀಯ ಹೆದ್ದಾರಿ ಆದರೆ ಬಹುತೇಕ ಮುಂದೆ ಏನು ಬೇಕಾದ್ರೂ ಆಗುವ ಸಾಧ್ಯತೆಗಳು. ಅದಕ್ಕೆ ಅಂತಹ ಘಟನೆಗಳು ಆಗುತ್ತೆ. ಮುಂಚಿತವಾಗಿ ಒಂದು ನಮ್ಮ ಮುಖ್ಯಮಂತ್ರಿಗಳು ಎಚ್ಚೆತ್ಕೊಂಡು ಇದು ಗಟ್ಟಿ ತೀರ್ಮಾನ ತೆಗೆದುಕೊಳ್ಳೋ ಪ್ರಯತ್ನ ತಾವು ಮಾಡಬೇಕು ಅಂತೇಳಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಮಾಲೀಕರನ್ನು ಒಳ್ಳೆ ಮಾಡ್ತಾರೆ. ಹಾಗಾಗಿ ನಿಮ್ಮ ರೈತರ ಜೊತೆ ಹೇಳ್ತೀನಿ, ನಾಳೆ ಸಾಧ್ಯವಾದ ಎಲ್ಲಿ ಅನುಕೂಲ ಆಗುತ್ತೋ ನಾನು ರಾಷ್ಟ್ರೀಯ ಹೆದ್ದಾರಿ ಭಾಗವಹಿಸ್ತೇನೆ. ಮತ್ತು ಇವಾಗ ಎಲ್ಲ